ಓಂ ಶಾಂತಿ. ಡೇಟ್ ಆಗಿದೆ 31 अक्टूबर 1975. महारथी की सर्व विशेषताओं को इस वर्ष धारण करो. ಮಹಾರಥಿಯ ಎಲ್ಲ ವಿಶೇಷತೆಗಳನ್ನು ಈ ವರ್ಷ ಧಾರಣೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. मीटिंग में आए हुए सभी जोन्स के महारथी भाई बहनों के साथ ಅವ್ಯಕ್ತ ಬಾಪ್ ದಾದಾನೇ ಯಹ ಮಧುರ ಮಹಾವಾಕ್ಯ ಉಚ್ಚಾರಣೆ. ಮೀಟಿಂಗ್ನಲ್ಲಿ ಬಂದಂಥ ಎಲ್ಲ ಜೋನ್ಸ್ನ ಮಹಾರಥಿ ಭಾಯಿಗಳ ಜೊತೆಗೆ ಅವ್ಯಕ್ತ ಬಾಪ್ ದಾದಾ ಈ ಮಧುರ ಮಹಾವಾಕ್ಯಗಳನ್ನು ಹೇಳಿದರು. ಪ್ಲಾನಿಂಗ್ ಬುದ್ಧಿ ಪಾರ್ಟಿ ಹೇ, ಸಾಥ್ ಸಾಥ್ ಸಫಲತಾ ಮೂರ್ತಿ ಭಿ ಹೇ. ಇದು ಪಾರ್ಟಿ ಎಂಥದ್ದು ಅಂದರೆ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಪಾರ್ಟಿ ಆಗಿದೆ, ಜೊತೆಗೆ ಸಫಲತಾ ಮೂರ್ತನೂ ಆಗಿದ್ದೀರಾ. प्लानिंग बुद्धि के बाद सफलता मूर्त बनने में जो टाइम देते हो, मेहनत करते हो, वह रिज़ल्ट निकालने के लिए ಬಾಬಾ ಹೇಳ್ತಾರೆ. ಪ್ಲ್ಯಾನಿಂಗ್ ಬುದ್ಧಿಯ ನಂತರ ಸಫಲತಾ ಮೂರ್ತ ಆಗುವುದಕ್ಕಾಗಿ ಟೈಮ್ ಕೊಡ್ತೀರಾ, ಮೆಹನತ್ತು ಮಾಡ್ತೀರಾ, ಪರಿಶ್ರಮನೂ ಮಾಡ್ತೀರಾ, ರಿಸಲ್ಟು ತೆಗಿತೀರಾ. महारथियों की सफलता विशेष एक बात में है, वह एक बात कौन सी है? ಮಹಾರಥಿಗಳ ಸಫಲತೆ ವಿಶೇಷವಾಗಿ ಒಂದು ಮಾತಿನಲ್ಲಿದೆ. ಅದು ಯಾವ ಮಾತು? ಮಹಾರಥಿ ಕಿ ವಿಶೇಷತಾ ಕ್ಯಾ ಹೋತಿ ಹೈ? ಮಹಾರಥಿಯರ ವಿಶೇಷತೆ ಏನಾಗಿರ್ತದೆ? ಜಿಸ್ ವಿಶೇಷತಾ ಸೆ ಮಹಾರಥಿ ಬನಾ ಜಾಯೆ ವಹ ಕ್ಯಾ ಹೈ? ಆ ವಿಶೇಷತೆಯಿಂದನೇ ಅವರೇನಾಗಿರ್ತಾರೆ? ಮಹಾರಥಿ ಆಗಿರ್ತಾರೆ. ಅದು ಯಾವುದು? महारथियों की विशेषता यह है जो सर्व की संतुष्टता का सर्टिफिकेट लेवे. ಮಹಾರಥಿಯರ ವಿಶೇಷತೆ ಏನು ಅಂತಂದರೆ ಎಲ್ಲರಿಂದ ಸಂತುಷ್ಟತೆಯ ಸರ್ಟಿಫಿಕೇಟ್ ತಗೋಬೇಕು ಅವರು ಅಂತ ಹೇಳ್ತಾರೆ ಬಾಬಾ. ಅಂದರೆ ಮಹಾರಥಿಯರನ್ನು ಯಾರು ನೋಡಿದರೂ ಅವ್ರು ಖುಷಿಯಾಗಬೇಕು, ಖುಷಿಯಾಗಿ ಹೋಗಬೇಕು. ತಬ್ ಕಹೆಂಗೆ ಮಹಾರಥಿ, ಆವಾಗ ಹೇಳ್ತಾರೆ ನಿಮಗೆ ಮಹಾರಥಿ, ನಿಮ್ಮಿಂದ ಎಲ್ಲರೂ ಖುಷಿಯಾಗಬೇಕು. ನೀವು ಮಾಡುವ ಕಾರ್ಯ, ನೀವು ಮಾತನಾಡುವ ಮಾತುಗಳಿಂದ, ನಿಮ್ಮ ಕರ್ಮಗಳನ್ನು ನೋಡಿ ಎಲ್ಲರೂ ಏನಾಗಬೇಕು? ಸಂತುಷ್ಟ ಆಗಬೇಕು, ಖುಷಿ ಆಗಬೇಕು. ಸಂತುಷ್ಟತಾ ಹಿ ಶ್ರೇಷ್ಠತಾ ವ ಮಹಾನತಾ ಹೈ. ಸಂತುಷ್ಟತೆಯೇ ಏನಾಗಿದೆ? ಶ್ರೇಷ್ಠತೆ ಆಗಿದೆ, ಮಹಾನತೆ ಇದೆ. ಪ್ರಜಾ ಭೀ ಇಸ್ ಆಧಾರ ಸೆ ಬನೇಗಿ. ನಿಮ್ಮ ಪ್ರಜೆಗಳು ಹೇಗಾಗ್ತಾರೆ ಅಂತಂದರೆ ನಿಮ್ಮ ಸಂತುಷ್ಟತೆಯಿಂದ, ನಿಮ್ಮ ಶ್ರೇಷ್ಠತೆಯಿಂದ ಅವರು ನಿಮ್ಮ ಕಡೆ ಬರ್ತಾರೆ. ನೀವು ಹೇಳಿದ ಕೇಳ್ತಾರೆ, ನೀವು ಹೇಳ್ದಂಗೆ ಇರ್ತಾರೆ. ಆವಾಗ ಅವರು ನಿಮಗೇನಾಗ್ತಾರೆ? ಪ್ರಜೆಗಳಾಗ್ತಾರೆ. ಅಂದರೆ ನೀವು ಪ್ರಜೆಗಳನ್ನು ತಯಾರು ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ನೀವು ಶ್ರೇಷ್ಠ ಆಗಬೇಕು, ಸಂತುಷ್ಟ ಇರಬೇಕು. ನಿಮ್ಮ ನೋಡಿದ್ರೆ ಅವ್ರಿಗೆ ಖುಷಿ ಆಗಬೇಕು. ಸಂತುಷ್ಟ ಹುಯಿ ಆತ್ಮಾಯೇ ಉನ್ಕೋ ರಾಜ ಮಾನೆಂಗಿ. ಯಾವ ಆತ್ಮಗಳು ನಿಮ್ಮನ್ನು ನೋಡಿ ಸಂತುಷ್ಟ ಆಗ್ತಾರೋ ಆವಾಗ ನಿಮ್ಮನ್ನು ಅವರು ರಾಜ ಅಂತ ಮಾನ್ಯ ಮಾಡ್ತಾರೆ. कोई न कोई सेवा सहयोग द्वारा प्राप्त कराई हो, स्नेह की, सहयोग की, हिम्मत उल्लास की और शक्ति दिलाने की प्राप्ति कराई हो तो महारथी, और अगर संतुष्टता न कराई है तो नाम के महारथी हैं, वे काम के नहीं हैं. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಒಂದು ಸೇವಾ ಸಹಯೋಗದ ಮುಖಾಂತರ ಪ್ರಾಪ್ತಿಯ ಮಾಡಿಸಿದ್ರಿ, ನೀವು ಸ್ನೇಹ ಕೊಟ್ರಿ, ಸಹಯೋಗ ಕೊಟ್ರಿ, ಅವ್ರಿಗೆ ಹಿಮ್ಮತ್ತು ಉಲ್ಲಾಸ ಕೊಟ್ರಿ, ಶಕ್ತಿಯನ್ನು ಪ್ರಾಪ್ತಿ ಮಾಡಿದ್ರಿ ಅಂತಂದರೆ ನೀವೇನಾಗ್ತೀರಾ? ಅವ್ರಿಗೆ ಮಹಾರಥಿಗಳಾಗ್ತೀರಾ. ಆದರೆ ಅಗರ್ ಸಂತುಷ್ಟತಾ ನ ಕರಾಯಿ, ಅವ್ರಿಗೆ ನೀವು ಸಂತುಷ್ಟತೆ ಮಾಡಲಿಲ್ಲ ಅಂದರೆ ನೀವು ಹೆಸರಿಗಷ್ಟೇ ಮಹಾರಥಿ ಆಗ್ತೀರಾ. ಆ ಮಹಾರಥಿಪನ್ ಕೆಲಸಕ್ಕೆ ಬರೋದಿಲ್ಲ. ವೇ ಕಾಮ್ಕೆ ನಹಿ ಅಂತಾರೆ ಬಾಬಾ. ಬಡೇ ಭಾಯಿ ಬಹನ್ ತೋ ಮಾತಾ ಪಿತಾ ಸಮಾನ್ ಹೋತೆ ಹೇ. ಬಡೇ ಭಾಯಿ ಬಹನ್ ಅಂತಂದ್ರೆ ಏನು? ತಂದೆ ತಾಯಿ ಸಮಾನ. ತಂದೆ ತಾಯಿ ಏನು ಮಾಡ್ತಾರೆ? ಮಕ್ಕಳಿಗೆ ಸಂತುಷ್ಟ ಮಾಡ್ತಾರೆ, ಪಾಲನಾ ಮಾಡ್ತಾರೆ. ಮಾತಾ ಪಿತಾ ಸಬ್ಕೋ ಸಂತುಷ್ಟ ಕರ್ತೆ ಹೇ ತೋ ಮಹಾರಥಿ ಕೋ ಯಹ ಅಟೆನ್ಷನ್ ಪೆಹಲೆ ದೇನಾ ಹೇ. ನೀವು ಮಹಾರಥಿಗಳು ಅಂತಂದರೆ ತಂದೆ ತಾಯಿ ಸಮಾನ. ಅವ್ರಿಗೆ ನೀವು ಕಾಳಜಿ ಮಾಡಬೇಕು, ಪಾಲನಾ ಮಾಡಿಕೊಡ್ಬೇಕು, ಸಂತುಷ್ಟತಾ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಅದ್ರ ಮೇಲೆ ನೀವು ಅಟೆನ್ಷನ್ ಕೊಡಬೇಕಾಗ್ತದೆ. इसके लिए स्वयं को परिवर्तन करना पड़े.
ಇದಕ್ಕಾಗಿ ನೀವು ನಿಮ್ಮನ್ನು ನೀವು ಸ್ವತಃ ಪರಿವರ್ತನೆ ಆಗಬೇಕು. ಪರಂತು ಯಹ ಸಂತುಷ್ಟತಾ ಕಾ ಸರ್ಟಿಫಿಕೇಟ್ ಜರೂರ್ ಲೇನಾ ಹಿ ಹೇ. ಆದರೆ ಈ ಸಂತುಷ್ಟತೆಯ ಸರ್ಟಿಫಿಕೇಟನ್ನು ಎಲ್ಲರಿಂದ ತಗೊಳ್ಬೇಕಾಗ್ತದೆ. ಯಹ ಚೆಕ್ಕಿಂಗ್ ಕರೋ ಕಿ ಕಿತನಿ ಆತ್ಮಾಯೇ ಮೇರೆ ಸೆ ಸಂತುಷ್ಟ ಹೇ. ಚೆಕ್ ಮಾಡ್ಕೊಳ್ಳಿ, ನಿಮ್ಮಿಂದ ಎಷ್ಟು ಆತ್ಮಗಳು ಸಂತುಷ್ಟ ಆಗ್ತಾರೆ. ಮುझे क्या करना है जो मेरे से सब ಸಂತುಷ್ಟ ರಹೆ. ನಾ ಏನು ಮಾಡಬೇಕು, ಎಲ್ಲರೂ ನನ್ನಿಂದ ಅವರು ಸಂತುಷ್ಟ ಆಗಬೇಕು ಅಂದರೆ ನಾನೇನು ಮಾಡಬೇಕು. ಮಹಾರಥಿ ಮೇ ಸ್ವಯಂ ಕೋ ಮೋಲ್ಡ್ ಕರ್ನೆ ಕಿ ಶಕ್ತಿ ಹೋನಿ ಚಾಹಿಯೆ. ಮಹಾರಥಿ ಅಂತಂದರೆ ನೀವು ಪಟ್ ಅಲ್ಲಿ ಹೆಂಗೆ ಸಿಚುವೇಶನ್ ಇದೆಯೋ ಆ ಥರ ನೀವು ಮೋಲ್ಡ್ ಆಗೋ ಶಕ್ತಿ ಇರಬೇಕು ಅಂತಾರೆ ಬಾಬಾ. ಮೋಲ್ಡ್ ಕರ್ನೆ ವಾಲ ಹಿ ಗೋಲ್ಡ್ ಹೋತಾ ಹೈ. ಯಾರು ಮೋಲ್ಡ್ ಆಗ್ತಿರೋ, ಯಾರು ಪರಿವರ್ತನೆ ಆಗ್ತಿರೋ ಅವರೇ ಏನಾಗ್ತೀರಾ, ಗೋಲ್ಡ್ ಆಗ್ತೀರಾ. जो मोल्ड नहीं कर सकते वो रियल ಗೋಲ್ಡ್ नहीं है. ಯಾರು ಮೋಲ್ಡ್ ಆಗೋದಿಲ್ಲ ಅವರು ರಿಯಲ್ ಗೋಲ್ಡ್ ಆಗೋದಿಲ್ಲ. ನಾವು ಹೀಗೆ ರೀ ಬಾಬಾನ ಶ್ರೀಮತದ ಹಿಂಗೆ ನಡಿಬೇಕು ಅಂದ್ರೆ ಹಿಂಗೆ ನಡಿಬೇಕು ಅಂಥೇಳಿ ಸಿಟ್ಟಿಗೆ ರೀ ಈ ಥರ ಮಾಡಿದ್ರೆ ಅಲ್ಲ ಅಂತಾರೆ ಬಾಬಾ. ಎಲ್ಲದಕ್ಕೂ ಒಂದು ಯುಕ್ತಿ ಅಂತ ಇರ್ತದೆ. ಬಾಬಾ ಹೇಳ್ತಾರೆ जो मोल्ड नहीं कर सकते वो रियल गोल्ड नहीं है, मिक्स है. ಮಿಕ್ಸ್ ಹೋನ ಅರ್ಥಾತ್ ಘೋಡೆ ಸವಾರ್. ನೀವು ಮಹಾರಥಿಗಳಾಗೋದಿಲ್ಲ, ಘೋಡೆ ಸವಾರ್ ಆಗ್ತೀರ. ಮಹಾರಥಿ ಮೋಲ್ಡ್ ಹೋತಾ ಹೈ. ಪ್ಲ್ಯಾನ್ ಬನಾನ ಅರ್ಥಾತ್ ಬೀಜ ಬೋನಾ. ಪ್ಲ್ಯಾನ್ ಮಾಡೋದು ಅಂತಂದ್ರೆ ಏನು, ಬೀಜ ಬಿತ್ತೋದು. तो बीज ಪವರ್ಫುಲ್ ಹೋನಾ ಚಾಹಿಯೆ. ಬೀಜ ಹೇಗಿರಬೇಕು, ಶಕ್ತಿಯುತ ಆಗಿರಬೇಕು. सर्व के संतुष्टता की और स्नेह की दुआएं, आशीर्वाद और स्नेह का पानी जरूर चाहिए. ಅದಕ್ಕೆ ಬಾಬಾ ಹೇಳ್ತಾರೆ ಸರ್ವಕ್ಕೆ ಸಂತುಷ್ಟತಾ ಕಿ, ಎಲ್ಲರ ಸಂತುಷ್ಟತೆ, ನೀವೇನು ಮಾಡ್ತೀರೋ ಅದು ಅವ್ರಿಗೆ ಸಂತುಷ್ಟ ಆಗಬೇಕು. ಸ್ನೇಹ ಕೊಡಬೇಕು, ಸ್ನೇಹದ ದುವಾ ಕೊಡಬೇಕು, ಅವರಿಂದ ಪಡ್ಕೊಳ್ಬೇಕು. ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಪಡ್ಕೊಳ್ಬೇಕು. ಸ್ನೇಹಕ ಪಾನಿ ಜರೋಕ್ ಚಾಹಿಯೆ. ಮೊದಲು ಏನು ಮಾಡಬೇಕು, ನೀವು ಸ್ನೇಹದ ನೀರನ್ನು ಹಾಕಬೇಕು. ಬೀಜ ಬಿತ್ತಬೇಕು, ಸ್ನೇಹದ ನೀರು ಹಾಕಬೇಕು. नहीं तो प्लानिंग रूपी बीज तो पावरफुल होता है, लेकिन स्नेह और सहयोग रूपी पानी न मिलने से पेड़ नहीं निकलता है. ಬೀಜ ಎಷ್ಟೇ ಶಕ್ತಿಶಾಲಿ ಆಗಿದ್ರು ನೀರು ಇಲ್ಲ ಅಂತಂದರೆ ಗಿಡ ಬೆಳೆಯೋದಿಲ್ಲ. ನೀರು ಯಾವ್ದು ಹಾಕ್ಬೇಕಂತ ಹೇಳಿದ್ರು ಬಾಬಾ, ಸ್ನೇಹ ಸಹಯೋಗ ಇವೆರಡು ನೀರನ್ನು ಹಾಕಬೇಕು. ಕಭಿ ಪೇड़ निकल आता है तो फल नहीं लगता. ಇನ್ನು ನೀರು ಹಾಕ್ತೀರಾ, ಗಿಡ ಬರ್ತದೆ, ಹಣ್ಣೇ ಬರೋದಿಲ್ಲ. ಅಗರ್ ಫಲ್ ಲಗ್ತಾ ಭೀ ಹೈ ತೋ ಸೆಕೆಂಡ್ ಯಾ ಥರ್ಡ್ ಕಿಸಮ್ ಕಾ. ಹಣ್ಣು ಬಂದ್ರೂ ಕೂಡ ಥರ್ಡ್ ಕ್ಲಾಸ್ ಇರ್ತದೆ, ಸೆಕೆಂಡ್ ಕ್ಲಾಸ್ ಇರ್ತವೆ. ಇಸ್ಕಾ ಕಾರಣ ಪಾನಿ ಕಾ ನಹಿ ಮಿಲ್ನಾ ಹೈ. ಇದಕ್ಕೆ ಕಾರಣ ಪಾನಿ ಕೊಟ್ಟಿಲ್ಲ ಅಂತಲ್ಲ. ಮಹಾರಥಿ ಜಿಸ್ಮೆ ಸರ್ವ रिश्ते हो अर्थात सर्वगुण. ಮಹಾರಥಿ ಜಿಸ್ಮೆ ಸರ್ವ, ಇದರಲ್ಲಿ ನೀವು ಸರ್ವಗುಣ ಸಂಪन्न, ಸರ್ವಕಲಾಯೇ और सर्व विशेषताएं हो. अगर एक तो कला कम है तो सर्व कला ಸಂಪೂರ್ಣ नहीं. ಭಾರತೀಯರು ಅಂತಂದರೆ ಏನರ್ಥ, ಎಲ್ಲ ಕಲೆಗಳು ಸಂಪೂರ್ಣ. ಒಂದು ಕಡಿಮೆ ಇದ್ರೂ ಮಹಾರಥಿ ಅಲ್ಲ. ಸರ್ವಗುಣ नहीं तो महारथी के टाइटल सहित निकल जाते हैं. ಎಲ್ಲ ಗುಣ ಇಲ್ಲ ಅಂದರೆ ಮಹಾರಥಿಯಿಂದ ನೀವು ಕೆಳಗೆ ಬರಬೇಕಾಗ್ತದೆ. ಎ ಗ್ರೂಪ್ महारथियों का है, निमंत्रण महारथियों को मिला है. सफलता मूर्त बनने के लिए मुख्य दो ही विशेषताएं चाहिए. ಸಫಲತಾ ಮೂರ್ತ ಆಗಬೇಕು ಅಂತಂದರೆ ಅದಕ್ಕಾಗಿ ಮುಖ್ಯವಾಗಿ ಎರಡು ಮಾತುಗಳು, ವಿಶೇಷತೆಗಳು ಬೇಕು. ಪ್ಯೂರಿಟಿ और ಯೂನಿಟಿ. ಪ್ಯೂರಿಟಿ ಬೇಕು ಮತ್ತು ಯೂನಿಟಿ ಬೇಕು. ಪವಿತ್ರತಾ ಮತ್ತು ಸಂಘಟನೆ. ಅಗರ್ ಪ್ಯೂರಿಟಿ ಕಿ ಭೀ ಕಮಿ ಹೈ तो ಯೂನಿಟಿ ಮೇ ಭೀ ಕಮಿ ಹೈ. ನಿಮ್ಮಲ್ಲಿ ಪ್ಯೂರಿಟಿ ಇಲ್ಲ ಅಂದರೆ ಯೂನಿಟಿ ಇರೋದಿಲ್ಲ. ಪ್ಯೂರಿಟಿ ಸಿರ್ಫ್ ಬ್ರಹ್ಮಚರ್ಯ ಋತುಕೋ ನಹಿ ಕಹಾ ಜಾತ. ಪ್ಯೂರಿಟಿ ಅಂತಂದ್ರೇನು, ಬ್ರಹ್ಮಚರ್ಯ ಇರೋದೆಲ್ಲ, ಸಂಕಲ್ಪ ಸ್ವಭಾವ ಸಂಸ್ಕಾರ ಮೇ ಭೀ ಪ್ಯೂರಿಟಿ. ನಮ್ಮ ಸಂಕಲ್ಪ ಸ್ವಭಾವ ಸಂಸ್ಕಾರಗಳು ಕೂಡ ಪವಿತ್ರ ಇರಬೇಕು. मानो एक दूसरे के प्रति ईर्ष्या या घृणा का संकल्प है तो प्यूरिटी नहीं. ಯಾರ ಪ್ರತಿ ಆದರೂ ನಿಮಗೆ ಮತ್ಸರ ಇದ್ದರೆ, ಘೃಣ ತಿರಸ್ಕಾರ ಇದ್ದರೆ ಅದಕ್ಕೆ ಪ್ಯೂರಿಟಿ ಅನ್ನೋದಿಲ್ಲ ಅಂತಾರೆ ಬಾಬಾ. ಇಂಪ್ಯೂರಿಟಿ ಕಹೆಂಗೆ, ಅಪವಿತ್ರತ ಅಂತ ಹೇಳ್ತಾರೆ.
पवित्रता की भाषा में सर्व विकारों का अंश मात्र तक न होना है. ಪವಿತ್ರತೆಯ ಪರಿಭಾಷಾ ಅಂದ್ರೇ ಸ್ಥೂಲ ವಿಕಾರಗಳು ಇರಬಾರ್ದು, ಸೂಕ್ಷ್ಮ ಅಂಶ ಮಾತ್ರನೂ ಒಳಗಡೆ ಇರಬಾರ್ದು, ಸಂಕಲ್ಪಗಳು ಶುದ್ಧ ಇರಬೇಕು. संकल्प में भी किसी प्रकार की प्योरिटी न हो. आप बच्चे निमित्त बने हुए हो, बहुत ऊंचे कार्य को संपन्न करने के लिए हो. ಬಾಬಾ ಹೇಳ್ತಾರೆ, ಸಂಕಲ್ಪದಲ್ಲಿ ಯಾವುದೇ ಪ್ರಕಾರದ ಇಂಪ್ಯೂರಿಟಿ ಇರಕೂಡ್ದು. ಯಾಕಂದರೆ ತಾವು ಮಕ್ಕಳು ನಿಮಿತ್ತ ಆಗಿದ್ದೀರಾ, ಬಹಳ ಶ್ರೇಷ್ಠ ಕಾರ್ಯವನ್ನು ಸಂಪನ್ನ ಮಾಡೋಕ್ಕೆ ನಿಮಿತ್ತ ಆಗಿದ್ದೀರಾ. ನಿಮಿತ್ತ ತೋ ಮಹಾರಥಿ ರೂಪ್ ಸೆ ಬನೆ ಹುಯೇ ಹೋನಾ. ನಿಮಿತ್ತ ಯಾಕಿದ್ದೀರಾ? ನೀವು ಮಹಾರಥಿ ಇದ್ದೀರಾ ಅಂತ ನಿಮಿತ್ತ ಆಗಿದ್ದೀರಾ. अगर लिस्ट निकालते हैं तो लिस्ट में भी तो सर्विसेबल तथा सर्विस के निमित्त बने ब्रह्मावत्स की महारथी की लिस्ट में गिने हुए हैं. ಒಂದು ವೇಳೆ ಲಿಸ್ಟ್ ತೆಗೆದು ನೋಡಿದಾಗ ಲಿಸ್ಟ್ನಲ್ಲಿ ಸೇವಾಧಾರಿ ಮತ್ತು ಸರ್ವಿಸ್ಗೆ ನಿಮಿತ್ತ ಆಗಿರ್ತಕ್ಕಂಥ ಬ್ರಹ್ಮ ಮಕ್ಕಳು ನೀವು ಮಹಾರಥಿ ಲಿಸ್ಟ್ನಲ್ಲಿ ಬರ್ತೀರಾ. ಮಹಾರಥಿ ಕಿ ವಿಶೇಷತೆ ಕहाँ तक आई हुई है ಚೆಕ್ ಮಾಡ್ಕೊಳ್ಳಿ, ನೀವೆಷ್ಟು ಮಹಾರಥಿಗಳಾಗಿದ್ದೀರಾ. ಸೋತು ಹರೇಕ್ ಸ್ವಯಂ ಜಾನೆ. ನಿಮಗೆ ಗೊತ್ತಿದೆ, महारथी जो लिस्ट में गिना जाता है वो आगे चल कर महारथी होगा, अथवा वर्तमान की लिस्ट में महारथी है. तो इन दोनों बातों के ऊपर अटेंशन चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಮಹಾರಥಿ ಲಿಸ್ಟ್ನಲ್ಲಿ ಇದ್ದೀನಾ ಅಥವಾ ಮುಂದೆ ಮಹಾರಥಿ ಲಿಸ್ಟ್ನಲ್ಲಿ ಬರ್ತೀನಾ, ಈ ಎಲ್ಲದರ ಮೇಲೆ ನಿಮಗೆ ಗಮನ ಇರಬೇಕು. ಯೂನಿಟಿ ಅರ್ಥಾತ್ ಸಂಸ್ಕಾರ ಸ್ವಭಾವಕ್ಕೆ ಮಿಲನ್ ಕಿ ಯೂನಿಟಿ. ಯೂನಿಟಿ ಅಂತಂದರೆ ಪ್ರತಿಯೊಂದು ಆತ್ಮಗಳು ಒಬ್ರಿಗೊಬ್ಬರು ಸಂಸ್ಕಾರ ಸ್ವಭಾವ ಏನಿರಬೇಕು, ಮಿಲನ್ ಆಗ್ತಿರಬೇಕು, ಮಾನ್ಯ ಮಾಡಬೇಕು. ಇವ್ರ ಸಂಸ್ಕಾರ ಇವ್ರ ಸ್ವಭಾವಕ್ಕೆ ಅವ್ರು ಹ್ಞೂ ಅನ್ಬೇಕು, ಅವ್ರು ಹೇಳಿದ್ದಕ್ಕೆ ಇವ್ರು ಹ್ಞೂ ಅನ್ಬೇಕು. कोई का संस्कार और स्वभाव न भी मिले तो भी कोशिश करके मिलाओ. ಒಂದು ವೇಳೆ ಅವ್ರ ಸಂಸ್ಕಾರ ಬೇರೆ ನನ್ನ ಸಂಸ್ಕಾರ ಬೇರೆ ಇದ್ರೂ ಕೂಡ ಏನು ಮಾಡಬೇಕು, ಪ್ರಯತ್ನ ಮಾಡಿ ಸಂಸ್ಕಾರಗಳ ಮಿಲನ್ ಮಾಡಲೇಬೇಕು. ಯಹ ಹೇ ಯೂನಿಟಿ, ಇದಕ್ಕೆ ಹೇಳಲಾಗ್ತದೆ ಯೂನಿಟಿ. ಸಿರ್ಫ್ ಸಂಘಟನ್ಕೋ ಯೂನಿಟಿ ನಹಿ ಕಹೆಂಗೆ. ಭಾಳಷ್ಟು ಜನ ಕೂಡಿದ್ದೀವಿ ಅದಕ್ಕೆ ಯೂನಿಟಿ ಅಂತ ಹೇಳೋದಿಲ್ಲ. सर्विसेबल निमित्त बनी आत्माएं इन दो बातों के सिवाय बेहद की सर्विस के निमित्त नहीं बन सकती हैं. अब ಹೇಳ್ತಾರೆ, ಯಾರು ಸರ್ವಿಸೇಬಲ್ಗೆ ನಿಮಿತ್ತ, ಸೇವಾಗೆ ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳು ನೀವು ಈ ಎರಡು ಮಾತುಗಳನ್ನು ಬಿಟ್ಟು ಬೇಹದ್ದಿನ ಸರ್ವಿಸ್ಗೆ ನಿಮಿತ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಪ್ಯೂರಿಟಿ, ಯೂನಿಟಿ. बेहद की सर्विस के निमित्त नहीं बन सकती है, हद के हो सकते हैं. ಹದ್ದಕ್ಕೆ ನೀವು ಇದು ಆಗ್ತೀರಾ, ನಿಮಿತ್ತ ಆಗ್ತೀರಾ. ಆದರೆ ಬೇಹದ್ ನಿಮಿತ್ತ ಆಗಬೇಕು ಅಂತಂದರೆ ಬೇಹದ್ ಕಿ ಸರ್ವಿಸ್ ಕೆ ಲಿಯೇ ಏ ದೋನೋ ಬಾತೆ ಚಾಹಿಯೇ. ಪ್ಯೂರಿಟಿ, ಯೂನಿಟಿ ಎರಡು ಬೇಕು. ಸುನಾಯಾ ಥಾನ ರಾಸ್ ಮೇ ತಾಲ್ ಮಿಲಾನೆ ಪರ್ ಹಿ ಹೋತಿ ಹೈ. ರಾಸ್ ಅಂತಂದರೆ ಸಂಸ್ಕಾರಗಳೆಲ್ಲ ಮಿಲನ ಆದ್ರಷ್ಟೇ ಅದು ರಾಸ್ ಆಗಿಬಿಡ್ತದೆ. ವಾಹ ವಾಹತ್ತು ಯಹಾ ಭೀ ತಾಲ್ ಮಿಲನ ಅರ್ಥಾತ್ ರಾಸ್ ಮಿಲಾನ ಹೇ. ಒಬ್ರಿಗೊಬ್ರು ತಾಲೇನಾಗಬೇಕು, ಸೇರಬೇಕು, ಇಲ್ಲ ಅಂದ್ರದು ರಾಸ್ ಆಗೋದಿಲ್ಲ. इतनी आत्माएं जो नॉलेज वर्णन करती हैं तो सबके मुख से यह निकलता है, एक ही बात कहते हैं. इन सब का एक ही टॉपिक, एक ही शब्द है. ये सब कहते हैं ना, इस प्रकार सबके स्वभाव और संस्कार एक दो में मिले तब कहेंगे रास मिलाना. इसका प्लान बनाया है. ಬಾಬಾ ಹೇಳ್ತಾರೆ, ಒಂದೇ ಮಾತು, ಮುಖ್ಯವಾಗಿ ಒಂದೇ ಟಾಪಿಕ್ ಅಂದರೆ ಒಂದೇ ಶಬ್ದ ಹೇಳ್ತೀರಲ್ಲ, ಹಾಗೆ ಸಂಸ್ಕಾರ ಸ್ವಭಾವನೂ ಕೂಡ ಒಂದೇ ಆಗಬೇಕು ಎಲ್ಲರೂ. ಆವಾಗ ರಾಸ್ ಮಾಡ್ದಂಗೆ ಆಗುತ್ತೆ. ಇದರ ಪ್ಲ್ಯಾನ್ ಮಾಡಿ. प्रेम तो रखी है स्थापना के कार्य को प्रख्यात करने का जो प्लान बनाया है वह अच्छा है. ಬಾಬನ್ ಪ್ರಖ್ಯಾತ ಮಾಡೋಕ್ಕೆ ಎಲ್ಲವನ್ನು ಸ್ಥಾಪನೆ ಮಾಡ್ತಿದ್ದೀವಿ, प्लान ಮಾಡ್ತಿದ್ದೀವಿ. प्रख्यात करने के लिए प्लान तो दूसरे वर्ष का बनाया है, लेकिन इस वर्ष का जो कुछ समय अभी रहा हुआ है, इस समय ही हर एक स्थापन पर वर्तमान वातावरण के अनुसार संपर्क में आने वाले व्यक्ति जरूर चाहिए. दूसरे वर्ष की सर्विस की सफलता इस वर्ष के आधार पर होगी. ಬಾಬಾ ಹೇಳ್ತಾರೆ,
ಈ ವರ್ಷ ಅಂತೂ ಇನ್ನೂ ಏನೋ ಪ್ರಖ್ಯಾತ ಮಾಡೋದಕ್ಕಾಗಿ ಅದನ್ನು ನೆಕ್ಸ್ಟ್ ಇಯರ್ ಮಾಡಕತ್ತೀರಿ, ಪ್ರಸಿದ್ಧ ಮಾಡೋದಕ್ಕಾಗಿ. ಆದರೆ ಈ ವರ್ಷ ಇನ್ನು ಸಮಯ ಇದೆ. ಈ ಸಮಯದಲ್ಲಿ ಹರೇಕ್ ಸ್ಥಾನ ಪರ್, ಪ್ರತಿಯೊಂದು ಸ್ಥಾನದಲ್ಲಿ ವರ್ತಮಾನದ ವಾತಾವರಣಕ್ಕನುಸಾರವಾಗಿ ಸಂಪರ್ಕದಲ್ಲಿ ಬರುವಂತಹ ವ್ಯಕ್ತಿ ಬೇಕು. ಮುಂದಿನ ವರ್ಷ ಏನು ಮಾಡಿ, ಸರ್ವಿಸ್ ಕಿ ಸಫಲತಾ ಇಸ್ ವರ್ಷಕ್ಕೆ ಆಧಾರ ಪರ್ ಹೋತಿ ಹೈ. ಮುಂದಿನ ವರ್ಷದ ಸರ್ವಿಸಿನ ಸಫಲತೆಗೆ ಆಧಾರ ಈ ವರ್ಷ ಆಗಿರ್ತದೆ. कोई भी प्रोपेगंडा में ऐसी सहयोगी आत्माओं का सहयोग चाहिए जिससे एक तो कम खर्च वाला नशीन द्वारा मेहनत कम सफलता अधिक होती है. ಅದಕ್ಕೆ ಏನು ಮಾಡಿ ಅಂತಾರೆ ಬಾಬಾ, ಎಲ್ಲ ಆತ್ಮಗಳು ಒಬ್ರಿಗೊಬ್ರು ಸಹಯೋಗ ಬೇಕಾಗ್ತದೆ. ಆ ಸಹಯೋಗದಿಂದ ಏನಾಗ್ತದೆ, ಕಮ್ ಖರ್ಚ, ಪ್ರಸಿದ್ಧಿ ಹೆಚ್ಚಾಗ್ತದೆ, ಮೆಹನತ್ ಕಡಿಮೆ ಆಗ್ತದೆ, ಸಫಲತಾ ಹೆಚ್ಚಾಗ್ತದೆ. समय प्रमाण आप उन्हों की सेवा करेंगे तो सहयोग नहीं मिल सकेगा. ಸಮಯ ಪ್ರಮಾಣ ನೀವು ಅವ್ರಿಗೆ ಸೇವಾ ಕೊಟ್ಟರೆ ಅವ್ರ ಸಹಯೋಗ ಸಿಗೋದಿಲ್ಲೇನು. लेकिन समय के पहले सेवा कर सहयोग लेने का प्रभाव पड़ता है. ಆದರೆ ಸಮಯಕ್ಕಿಂತ ಮುಂಚೆ ಸೇವೆ ಸಹಯೋಗ ಕೊಟ್ಟರೆ ಅಂದರೆ ಅದರ ಪ್ರಭಾವ ಅವ್ರ ಮೇಲೆ ಬೀಳ್ತದೆ. ಪ್ಲ್ಯಾನ್ಸ್ ತೋ ಸಬ್ ಠೀಕ್ ಠಾಕ್ ಹೇ, ಪ್ಲ್ಯಾನ್ ಅಂತೆಲ್ಲ ಸರಿಯಾಗಿ ಮಾಡಿದ್ದೀರಾ. सर्व प्लान्स जो सुनाए तो हर डिपार्टमेंट के व्यक्ति जरूर संपर्क में आने चाहिए. ಎಲ್ಲ ಪ್ಲ್ಯಾನ್ ಸರಿಯಾಗಿ ಮಾಡಿದ್ದೀರಾ, ಆದರೆ ಎಲ್ಲ ಡಿಪಾರ್ಟ್ಮೆಂಟಿನಿಂದ ಒಬ್ಬೊಬ್ಬ ವ್ಯಕ್ತಿಗಳ ಸಹಯೋಗ ಬೇಕಾಗ್ತದೆ, ಸಂಪರ್ಕ ಬೇಕಾಗ್ತದೆ. जैसे एजुकेशन के व्यक्ति संपर्क में आने से बनी बनाई स्टेज मिलेगी. ಒಂದೊಂದು ಡಿಪಾರ್ಟ್ದಿಂದ ಒಬ್ಬೊಬ್ಬರು ನಿಮಗೆ ವ್ಯಕ್ತಿ ಸಂಪರ್ಕದಲ್ಲಿ ಬಂದ್ರಿ ಅಂತಂದರೆ ಅದು ತಾನೇ ಸ್ಟೇಜ್ ರೆಡಿ ಆಗ್ತದೆ. कोई भी प्लान के विहंग मार्ग की सर्विस के लिए यह जरूरी है. ಸರ್ವಿಸ್ ಬಹಳಷ್ಟು ವಿಹಂಗ ಮಾರ್ಗದಲ್ಲಿ ಫಾಸ್ಟ್ ಹೋಗಬೇಕು ಅಂತಂದರೆ ಇದೆಲ್ಲ ಪ್ಲ್ಯಾನ್ ಮಾಡಬೇಕಾಗ್ತದೆ. ಗೀತಾ ಕಿ ಪಾಯಿಂಟ್ से या तो हाहाकार होगा या जय जयकार होगी, लेकिन पहले हलचल होती है, पीछे जय जयकार होती है. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲೇ ಜಯ ಜಯಕಾರ ಆಗೋದಿಲ್ಲ, ಮೊದಲು ಹಲ್ಚಲ್ ಆಗ್ತದೆ, ಅದರ ನಂತರ ಜಯ ಜಯಕಾರ ಆಗ್ತದೆ. ऐसे पॉइंट्स को क्लियर करने के लिए सबका सहयोग चाहिए. मिनिस्टर, वकील और जज सब चाहिए. ಎಲ್ಲರ ಕಾಂಟ್ಯಾಕ್ಟು ಬೇಕಾಗ್ತದೆ ನಿಮಗೆ. ಜೈಸೆ ಯಹಾ ಭೀ ಸಬ್ ಆ ರಹೇ ಹೇ, ಈಗ ಎಲ್ಲರೂ ಬರ್ತಿದ್ದಾರೆ, ಆದರೂ ನೀವು ಮುಖ್ಯವಾಗಿ ಯಾರಿದ್ದಾರೋ ಅವ್ರ ಸಂಪರ್ಕದಲ್ಲಿ ಬರಬೇಕು. ಡಾಕ್ಟರ್, ವಕೀಲ್ ಆದಿ ತೋ ಇಸ್ಕೆ ಎಲ್ಲರೂ ಬರ್ತಿದ್ದಾರೆ, ಡಾಕ್ಟ್ರು ಬರ್ಲಿಕ್ತಾರ, ವಕೀಲ್ ಬರ್ಲಿಕ್ತಾರ. इसके लिए भी सबका संपर्क जरूर चाहिए. ಮಿನಿಸ್ಟ್ರಿ, ಅಸೋಸಿಯೇಷನ್ ಆದಿ का ಅಲ್ಲಿನೂ ಕೂಡ ನೀವು ಸಂಪರ್ಕ ಮಾಡಬೇಕು ಅಂತಾರೆ ಬಾಬಾ. ಅಭಿ ಸಭಿ ಸುನನೆ ಕಿ ಇಚ್ಛಾ ರಖತೆ हैं, ಎಲ್ಲರೂ ಕೇಳಬೇಕು ಅಂತ ಬರ್ತಾರೆ. लेकिन उनमें चलने की हिम्मत नहीं है. ಎಲ್ಲರಿಗೂ ಕೇಳಬೇಕಂತ ಆಸೆ ಇದೆ, ಆದರೆ ನಡೆಯೋಕ್ಕೆ ಶಕ್ತಿ ಇಲ್ಲ. ಶ್ರೀಮತದ ಪ್ರಕಾರ ನಡೆಯೋಕ್ಕೂ ಭಾಳ ಬೇಕು, ಶಕ್ತಿ ಬೇಕು. ಏನು ಮಾಡ್ತಾರೆ, ನಮಗೆ ನಡೆದಾಗೋದಿಲ್ಲ ಅಂತ ಏನು ಮಾಡ್ತಾರೆ, ಹಿಂಸರ್ಕೊಂಡು ಬಿಡ್ತಾರೆ. ಸಹಯೋಗಿ ಬಂದು ಸಕ್ತೆ ಹೇ, ಅವ್ರ ಸಹಯೋಗಿ ಆಗ್ತಾರೆ, ಇಲ್ಲಿ ಒಳಗೆ ಬರಲಿಕ್ಕಿಲ್ಲ, ಹೊರಗೆ ನಿಂತು ಸಹಯೋಗ ಕೊಡ್ತಾರೆ. पहले उनकी सेवा से धरनी तैयार कर पीछे विशाल कार्य का बीज डालो. प्लान अच्छे हैं, इस वर्ष में कोई नई बात जरूर होनी चाहिए. ಪ್ಲ್ಯಾನ್ ಚೆನ್ನಾಗಿ ಮಾಡಿದ್ದೀರಾ, ಈ ವರ್ಷ ಏನಾದರೂ ಹೊಸದಾಗಬೇಕು. सन 76 में जिसका प्लान बनाया है, ಇದು 75ನಲ್ಲಿ ಹೇಳಿಕತ್ತಾರಲ್ಲ ಬಾಬಾ. ನೆಕ್ಸ್ಟ್ 76ರಲ್ಲಿ ನೀವೇನು ಮಾಡಬೇಕು, ಪ್ಲ್ಯಾನ್ ಮಾಡಿ. ಲೇಕಿನ್ ನಿಮಿತ್ತ ಬನನ ಪಡ್ತಾ ಹೇ, ನೀವೆಲ್ಲ ನಿಮಿತ್ತ ಆಗಬೇಕಾಗ್ತದೆ. ಪರಂತು ಹೋನಾ ತೋ ಡ್ರಾಮಾ ಅನುಸಾರ ಹೀ ಹೇ, ನೀವೇನೇ ಮಾಡಿದ್ರು ಎಲ್ಲ ಮಾಡಿದ್ರು ಏನಾಗ್ತದೆ, ಎಲ್ಲ ನಾಟಕದ ಅನುಸಾರವಾಗಿಯೇ ನಡೀತದೆ. उसका सारे ब्राह्मण कुल में नाम बाला होता है. ಆದರೆ ಅಲ್ಲಿ ನಿಮ್ಮ ಇಡೀ ಬ್ರಾಹ್ಮಣ ಕುಲದ ಹೆಸರು ಪ್ರಸಿದ್ಧಿ ಆಗ್ತದೆ, ಬ್ರಹ್ಮಕುಮಾರಿ ಅಂತ ಹೇಳಿಬಿಟ್ಟು. ಯಹಿ ಭೀ ಪ್ರೈಸ್ ಹೇ, ನಿಮಗೆ ಪ್ರೈಸ್ ಏನು, ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಅನ್ನೋದೊಂದು ಹೇಳಿದ್ರೆ ಸಾಕು, ನಿಮಗೆ ಅದೇ ಪ್ರೈಸ್. ಹರ್ ಏಕ್ ಅಪನೆ ಅಪನೆ ಜೋನ್ ಕಿ ತರಫ್ ಮೀಟಿಂಗ್ ಕಾ ರಿಸಲ್ಟ್ ನಿಕಾಲೋ. ಪ್ರತಿಯೊಬ್ಬರು ತಮ್ಮ ತಮ್ಮ ಜೋನ್ ಕಡೆಯಿಂದ ಏನೇನಿದೆ ಅದನ್ನೆಲ್ಲ ಫಲಿತಾಂಶ ಹೇಳಿ.
प्लान सेट कर फिर रिजल्ट की मीटिंग करो. ಮೊದಲು ಪ್ಲ್ಯಾನ್ ಸೆಟ್ ಮಾಡಿ ಆಮೇಲೆ ಮೀಟಿಂಗ್ ಮಾಡಿ ಅಂತಾರೆ ಬಾಬಾ. ರಿಸಲ್ಟದ್ದು ಮೀಟಿಂಗ್ ಮಾಡಬೇಕು. प्लान में सब हाँ हाँ करते हैं, रिजल्ट में सिर्फ 5 निकलते हैं. ಪ್ಲ್ಯಾನ್ ಮಾಡೋ ಮುಂದೆ ಎಲ್ಲರೂ ಮಾಡೋದು ಅಂತೀರಾ, ರಿಸಲ್ಟ್ ತೆಗೆದಾಗ ಅಲ್ಲಿ 4-5 ಜನ ಬರ್ತೀರಾ. तो रिजल्ट की भी मीटिंग रखो. ರಿಸಲ್ಟ್ ಹೆಂಗೆ ಕಾರ್ಯಕ್ರಮ ಮಾಡಬೇಕು ಅಂತ ಮೀಟಿಂಗ್ ಮಾಡ್ತಿರೋ, ಕಾರ್ಯಕ್ರಮ ಮುಗಿದಾದ ತಕ್ಷಣ ಮತ್ತೆ ಮೀಟಿಂಗ್ ಮಾಡಿ. ನಿಮ್ಮಲ್ಲಿ ಏನು ಬಂತು ರಿಸಲ್ಟ್, ನಿಮ್ಮಲ್ಲಿ ಏನು ಬಂತು ರಿಸಲ್ಟ್. सबका उत्साह बढ़ाने का भी लक्ष्य रखो. सबको बिजी रखो ताकि उनको भी खुशी हो कि हमने भी अंगुली दी. ಎಲ್ಲರೂ ಸೇವೆ ತಗೊಳ್ರಿ, ಎಲ್ಲರಿಗೂ ಸೇವೆ ಕೊಡ್ರಿ. ಯಾಕಂದರೆ ಅವ್ರಿಗೂ ಖುಷಿ ಆಗಬೇಕು, ನಾನು ಈ ಸೇವೆಯಲ್ಲಿ ನಂದು ಒಂದು ಬೆರಳಿನ ಸಹಯೋಗ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಖುಷಿ ಆಗಬೇಕು. चाहे हार्ड वर्कर हो, चाहे प्लानिंग बुद्धि हो, छोटों को भी आगे बढ़ाना है. ಅವ್ರು ಎಂಥವರೇ ಇರಲಿ, ಎಷ್ಟೇ ಸೇವೆ ಮಾಡಲಿ, ಸ್ವಲ್ಪ ಮಾಡಲಿ, ಕಡಿಮೆ ಜಾಸ್ತಿನೇ ಮಾಡಲಿ, ಎಲ್ಲರನ್ನ ಮುಂದೆ ಇಡಿ. नहीं तो एक उमंग और उत्साह में सर्विस करते हैं और दूसरों का वाइब्रेशन सफलता में विघ्न डालता है. ಬಾಬಾ ಹೇಳ್ತಾರೆ, ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳೋದು, ಅವ್ರು ಉಳಿದವ್ರು ಹಿಂದಿದ್ದವ್ರು ಏನು ಮಾಡ್ತಾರೆ, ಏನು ಬರೋ ಅವರ ಮಾಡೋರಾಗಿದ್ದಾರೇನು, ನಮಗೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವರು ಇದರಲ್ಲಿ ವಿಘ್ನ ಹಾಕ್ಬೋದು ಅಂತಾರೆ ಬಾಬಾ. तो सबकी मदद चाहिए, ಎಲ್ಲರ ಸಹಯೋಗ ಬೇಕು. ಹರೇಕೋ ಕೋಯಿ ನ ಕೋಯಿ ಡ್ಯೂಟಿ ಬಾಂಟು, ಪ್ರತಿಯೊಬ್ಬರಿಗೂ ಅವ್ರಿಗೆ ಒಂದೊಂದು ಕೆಲಸವನ್ನು ಒಪ್ಪಿಸಿ. जैसे प्रसाद सबको देते हैं तो यह सेवा का प्रसाद भी सबको बांटो. ಎಲ್ಲರಿಗೂ ಸೇವಾ ಕೊಡಿ ಅಂತ ಹೇಳ್ತಾರೆ ಬಾಬಾ. ಮಾಡೋರಷ್ಟೇ ಮಾಡೋದಲ್ಲ, सबके उत्साह का वायुमंडल रहेगा तो वायुमंडल के प्रभाव से कोई भी बाहर नहीं निकलेगा. ಬಾಬಾ ಹೇಳ್ತಾರೆ, ವಾಯುಮಂಡಲದ ಪ್ರಭಾವದಿಂದ ಯಾರು ಹೊರಗಡೆ ಹೋಗಬಾರ್ದು. चाहे चक्कर लगाने वाला हो और चाहे फिदा होने वाला हो तो इस वर्ष में यह विशेषता हो. ಬಾಬಾ ಹೇಳ್ತಾರೆ, ಬಾಬಾನ ಸುತ್ತಮುತ್ತ ಚಕ್ಕರ್ ಹೊಡೋರು ಇರ್ತಾರೆ, ಬಾಬಾಗೆ ಸಂಪೂರ್ಣ ಫಿದಾ ಆಗೋರು ಇರ್ತಾರೆ, ಬರೀ ದೂರಿಂದ ನೋಡಿ ಖುಷಿ ಪಡೋರು ಇರ್ತಾರೆ. ಅದಕ್ಕೆಲ್ಲರಿಗೂ ಚಾನ್ಸ್ ಕೊಡಿ. तो इस वर्ष में यह विशेषता हो, जैसे सब कहते हैं कि मेरा बाबा, वैसे कहे कि मेरी सेवा मेरा प्रोग्राम बना हुआ है. ಈ ಥರ ಅನ್ಬೇಕು. ಹೇಗೆ ಮೇರಾ ಬಾಬಾ ಅಂತಾರೋ, ಇದು ನಮ್ಮದು ಸರ್ವಿಸ್ ಇದೆ, ನಮ್ಮ ಸೇವೆ ಇದೆ, ನಮ್ಮ ಪ್ರೋಗ್ರಾಮ್ ಇದೆ ಅಂತ ತಲೆಯೊಳಗೆ ಬರಬೇಕು. ऐसे नहीं कहे कि बड़ों ने बनाया, ಅವ್ರು ಮಾಡಿದರು, ಚಲೇಗಾ ವ नहीं मेरा प्रोग्राम है, ऐसा सबका ಆವಾಜ್ ಹೋ. ಬಾಬಾ ಹೇಳ್ತಾರೆ, ಅವರೆಲ್ಲ ಅದಾರೆ, ದೊಡ್ಡವರು ಮುಂದೆ ಇದ್ದವರೆಲ್ಲ ಮಾಡ್ತಾರೆ ಅಂತ ಹಿಂಗೆ ಬರಬಾರ್ದು. ನಮ್ಮದಿದು ಪ್ರೋಗ್ರಾಮ್ ಅಂತ ಬರಬೇಕು. ऐसा सबका आवाज़ हो तब सफलता निकलेगी. सब सर्विस का चांस दो, ಎಲ್ಲರಿಗೂ ಸೇವೆ ಚಾನ್ಸ್ ಕೊಡಿ. इस मुरली के विशेष ज्ञान बिंदु, महारथियों की विशेषता यह है कि जो सर्व की संतुष्टता का सर्टिफिकेट लेवे. ಎಲ್ಲರಿಂದ ನಿಮಗೆ ಸಂತುಷ್ಟತೆಯ ಸರ್ಟಿಫಿಕೇಟ್ ಸಿಗಬೇಕು. ಅಂದರೆ ನಿಮ್ಮಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಚಲನದಿಂದ ಅವ್ರಿಗೇನಾಗಬೇಕು, ಖುಷಿ ಸಿಗಬೇಕು. ಆ ಸರ್ಟಿಫಿಕೇಟ್ ತಗೋಬೇಕು. ಸಂತುಷ್ಟತಾ ಹಿ ಶ್ರೇಷ್ಠತಾ ವ ಮಹಾನತಾ ಹೇ. ಎಲ್ಲದಕ್ಕಿಂತ ಶ್ರೇಷ್ಠತಾ ಮಹಾನತಾ ಯಾವುದು? ನೀವು ಸಂತುಷ್ಟ ಇರೋದು, ಇನ್ನೊಬ್ಬರನ್ನು ಸಂತುಷ್ಟರನ್ನಾಗಿ ಮಾಡೋದು. महारथी में स्वयं को मोल्ड करने की शक्ति होनी चाहिए. ಮಹಾರಥಿಯರಲ್ಲಿ ಸ್ವಯಂವನ್ನು ಮೋಲ್ಡ್ ಮಾಡ್ತಕ್ಕಂಥ, ಅಂದರೆ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇರಬೇಕು. जो मोल्ड होते हैं वे ही रियल गोल्ड हो सकते हैं. ಯಾರು ಮೋಲ್ಡ್ ಆಗ್ತಾರೋ ಅವರೇ रियल गोल्ड ಆಗ್ತಾರೆ. सफलता मूर्त बनने के लिए मुख्य 2 विशेषताएं की धारण चाहिए. ಸಫಲತಾ ಮೂರ್ತ ಆಗಬೇಕು ಅಂದರೆ ಮುಖ್ಯವಾಗಿ 2 ವಿಶೇಷತೆಗಳ ಧಾರಣೆ ಮಾಡಿಕೊಳ್ಬೇಕು. ಪ್ಯೂರಿಟಿ ಮತ್ತು यूनिटी. प्योरिटी अर्थात सर्व विकारों के अंश मात्र का जीवन में न होना. ಪ್ಯೂರಿಟಿ ಪವಿತ್ರತಾ ಅರ್ಥ ಏನು? ಯಾವುದೇ ವಿಕಾರಗಳ ಅಂಶ ಮಾತ್ರನೂ ಕೂಡ ಜೀವನದಲ್ಲಿ ಬರ್ಕೊಡೋದು. ಅವರು ಯೂನಿಟಿ ಅರ್ಥಾತ್, ಯೂನಿಟಿ ಅಂದರೆ ಎಲ್ಲ ಆತ್ಮಗಳ ಸಂಸ್ಕಾರ ಸ್ವಭಾವಗಳ ಮಿಲನೆಗೆ ಏನಂತ ಹೇಳ್ತಾರೆ?
ಯುನಿಟಿ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.